ಪ್ರೇಕ್ಷಕ ಅಭಿಮಾನಿಗಳು, ಹಾಲಾಡಿ ಮೇಳದ ಪ್ರೇಕ್ಷಕ ಅಭಿಮಾನಿಗಳು, ಸಿಗುಂದೂರು ಮೇಳದ ಪ್ರೇಕ್ಷಕ ಅಭಿಮಾನಿಗಳಿಗೂ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರ. ಅಂದಾಗೆ 1 ವರ್ಷದಿಂದ ಕಾರಣಾಂತರದಿಂದ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇರೋದರಿಂದ ಯಾವ ಕಾರ್ಯಕ್ರಮಕ್ಕೂ ನಾನು ಇಲ್ಲಿವರೆಗೆ ಹೋಗಲಿಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ನಾನು ಬರದೇ ಇರುವಂಥ ಬರಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ಬಂದಿದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವಿಷಯಗಳು ಅಲ್ಲದಿದ್ದರೂ ಕೂಡ ಹೇಳಲಿಕ್ಕೆ ಇನ್ನೊಂದು ದಿವಸ ವೇದಿಕೆ ನನಗೆ ಸಿಗ್ತದೋ ಇಲ್ಲವೋ ಎಂಬ ಅನುಮಾನದಿಂದ ಹೇಳ್ತಾ ಇದ್ದೇನೆ. ಪೆರಡೂರು ಮೇಳಕ್ಕೆ 41 ವರ್ಷಗಳು ಈ ವರ್ಷಕ್ಕೆ ಮುಗಿದಿದೆ. ಆ ದೇವಸ್ಥಾನದಿಂದ ಬ್ರಾಹ್ಮಣ ವರ್ಗದವರು, ಸಿಬ್ಬಂದಿ ವರ್ಗದವರು, ಧರ್ಮದರ್ಶಿಗಳು ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡಿದ್ದಾರೆ. ಕರುಣಾಕರ್ ಶೆಟ್ಟಿ, ನೀವು ಇನ್ನೂ 10 ವರ್ಷ ಮೇಳ ನಡೆಸಬೇಕು, ಹಾಗೆ ಎಲ್ಲ ನನ್ನ ಹತ್ರ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಹಾಲಾಡಿ ಮೇಳ, ಅಮರನಾಥ್ ಶೆಟ್ಟಿ ಇಲ್ಲಿದ್ದಾರೆ. ಅವರಿಗೆ ನನ್ನಿಂದ ಯಾವ ದುಡ್ಡಿನ ನಿರೀಕ್ಷೆ ಇಲ್ಲ. ಮೇಳ ಒಳ್ಳೆದಾಗಬೇಕು, ಸ್ಥಳಕ್ಕೆ ಹೆಸರು ಬರಬೇಕು, ಒಂದೇ ಬೇಡಿಕೆ ನನ್ನ ಹತ್ರ. ದೈವಾನುಗ್ರಹದಿಂದ ಮರಳಿ ಅನುಗ್ರಹ ಇರಬೇಕು. ಸ್ವಲ್ಪ ಮಟ್ಟಿಗೆ ನನ್ನ ಪ್ರಯತ್ನ ಇಂದ ಒಂದು ಹಾಲಾಡಿ ಮೇಳ ಇತಿಹಾಸ ನಿರ್ಮಾಣ ಮಾಡ್ತೀವಿ ಅಷ್ಟೇ. ನನ್ನ ಸರ್ವಿಸಿನಲ್ಲಿ ಒಂದು ಬಯಲಾಟದ ಮೇಳ 100-150, ಇವಾಗಲೂ 125 ಮೇಲೆ ದಾಟಿ ಹೋಗಿರಬೇಕು. ನಾಡ್ದು ಕೊನೆಯ ದೇವರ ಸೇವೆಗೆ ಕೈ ಮಾಡಬೇಕಾ ಅಥವಾ ಮುಂದುವರಿಸ್ಬೇಕಂತ ಗೊತ್ತಾಗೋದಿಲ್ಲ. ಮುಗಿಸ್ತೇನೆ, ಒಂದೆರಡು ಮಾತು ಮುಗಿಸ್ತೇನೆ. ಹಾಗೆ ಕೊನೆಯ ಸೇವೆ ಜೂನ್ 1ಕ್ಕೆ ಈ ಪ್ರಸಂಗ ಸಂಬಂಧಪಟ್ಟು ಒಂದು ಕಾರ್ಯಕ್ರಮವನ್ನು ನಾವು ಅಮರನಾಥ್ ಶೆಟ್ಟರ್ ಮಾತಾಡ್ಕೊಂಡಿದ್ದೇವೆ. ಹಾಗೆ ಇನ್ನೊಂದು ಸಿಗಂದೂರು ಮೇಳ ನಿರೀಕ್ಷೆ ಇಲ್ಲ. ನಾವು ಊರಿಗೆ ಹೋದವಳಲ್ಲ, ಚೌಡಮ್ಮನ ಬೈಕ್ ಇತ್ತೇನೋ ನಾನೇ ಮೇಳವನ್ನು ನಡೆಸಬೇಕಂತೇಳಿ ಆ ಕ್ಷೇತ್ರದಿಂದಲೇ ಧರ್ಮದೇಶಗಳಾದ ರಾಮಪ್ಪನವರ ಅಭಿಪ್ರಾಯ, ಮಗ ರವಿಕುಮಾರ್, ಹಾಗೆ ಸಿಬ್ಬಂದಿ ವರ್ಗದವರೆಲ್ಲ ಇದ್ದಾರೆ. ಸಂದೀಪರು, ಪ್ರಕಾಶರು, ಚಂದ್ರಪ್ಪಾಟ್ರು, ತುಂಬ ಜನ ಇದ್ದಾರೆ. ಅವ್ರದ್ದೆಲ್ಲ ನನಗೆ ಮೇಳ ನಡೆಸಿ ಅಂತ ಕರೆದು ಕೊಟ್ಟರು ಕೈ. ಆ ಕ್ಷೇತ್ರದಲ್ಲಿ ತುಂಬ ಹರಕೆ ಆಟ ಇದೆ. ಮತ್ತು ಮೇಳವನ್ನು ಒಂದು ಸುಸಜ್ಜತೆ ಮಾಡಬೇಕಾದ್ರೆ ಇನ್ನೂ 1-2 ಕಾಲ ಬೇಕಾದಿತ್ತು. ಹಾಗಾಗಿ 3 ಮೇಳಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಕಲಾವಿದರು, ಸಿಬ್ಬಂದಿ ವರ್ಗದವರು, ಮನೆದೇವರು ಎಲ್ಲ ಪ್ರೀತಿಯಿಂದ ನಾನು ಒಂದು ಸೇವೆ, ದೇವರ ಸೇವೆ ಹೋಗಲಿಲ್ಲ. ಇವತ್ತಿನವರೆಗೆ ಒಂದು ಮೇಳಕ್ಕೆ ಕಾಲು ಹಾಕಲಿಲ್ಲ. ಭಾಗವತರು, ಜನಸಾಲೆಯವರು, ಇವರೆಲ್ಲ ಯಜಮಾನ್ರಿ ನೀವು ಟೆನ್ಷನ್ ತಗೊಳ್ಬಾರ್ದು, ನೀವು ಆಟಕ್ಕೆ ಬರೆದಿರೋ ತೊಂದರೆ ಇಲ್ಲ, ನಾವು ನಡೆಸ್ತೇವೆ ಅಂತ ಹೇಳೋದು. ಹಾಗೆಲ್ಲ ನಡೆದಿದೆ ಇಲ್ಲಿವರೆಗೆ. ಆ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಬೇಕಾಗ್ತದೆ. ನನ್ನ ಸ್ವಭಾವ ಹೇಗಂದರೆ, ನಮ್ಮ 3 ಮೇಳದಲ್ಲಿ ಅಗ್ರಶನಿ ಜನಸಾಲೆಯವರು, ಕೆಳಗೆ ಚೇತನ ಅಂತಿದ್ದಾರೆ ಹಾಲಾಡಿ ಮೇಳ. ನಾನು ಪ್ರೀತಿಯಿಂದ ನೋಡುವುದು ಎಲ್ಲರನ್ನೂ ಒಂದೇ ರೀತಿಯಲ್ಲಿ, ಜಾತಿ ಮತ ಇನ್ನೊಂದು ಯಾವುದೂ ಇಲ್ಲ. ನನಗೆ ಅದು ಮುಂದೆ ಬರುವುದೇ ಇಲ್ಲ ನನಗೆ. ಹಾಗಾಗಿ ನನಗೇನು ಕಲಾವಿದರಿಂದ ನನಗೆ ಸಮಸ್ಯೆ ಅಂತೇಳಿ ಕಾಣಲಿಲ್ಲ. ಸಮಸ್ಯೆ ಇರ್ಲಿಕ್ಕೆ ಮನೆಯಲ್ಲಿ ಇರ್ತದೆ, ತಂದೆ ಮಕ್ಕಳಿಗೆ ಇರ್ತದೆ, ಅದು ದೊಡ್ಡದಲ್ಲ. ಇವತ್ತೇನಾದರೂ ಆದರೆ ನಾಳೆ ಸರಿ ಆಗ್ತದೆ. ಹಾಗೆ ನಡೆದಿದೆ. ನನಗೇ ಭಯ, ಮುಂದೆ ಮೇಳ ನೆಡ್ಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋ. ಮತ್ತೆಲ್ಲ ದೈವ ಇಚ್ಛೆ, ದೇವರು ನಡೆಸಿದಾಗ ಆಗ್ತದೆ ಅಂತ ಹೇಳಿ
ಕೊನೆಯದಾಗಿ ಪವನ್ ಕಿರಣ್ ಯಲಗೋಪುರ ಹೇಳಿದ ಹಾಗೆ ಯುಗ್ಮಯಾಗಿ ಮನೆ ಪ್ರಸಂಗಕ್ಕೆ ಅವರ ಪ್ರವೇಶ ಆಗಿದೆ. ಒಬ್ಬ ಪ್ರಸಂಗಕರ್ತನಾಗಿ ಮನೆಯಲ್ಲಿ ನಾನು ನನ್ನ ಹೆಂಡತಿಯೋ ಮಗನೋ ಏನು ಕಾರಣದಿಂದ ಬೇಸರ ಮಾಡಿಕೊಂಡಿದ್ದುಂಟು. ಆ ಪುಣ್ಯಾತ್ಮ ಯಾವತ್ತೂ ನಮ್ಮ ಪ್ರಸಂಗ ಕೊಟ್ಟಿದ್ದಾರೆ. ಅವರಾಗಿ ಯಾವತ್ತೂ ನನಗೆ ಫೋನ್ ಮಾಡೋದಿಲ್ಲ. ನಾನು ಫೋನ್ ಮಾಡಬೇಕೇನಾದ್ರು ಮಾತಾಡಲಿಕ್ಕಿದೆ, ಅದಕ್ಕೆ ಚುಟುಕಾದ ಒಂದು ಉತ್ತರ. ಮತ್ತೆ ನಿಮಗೆ ಗೊತ್ತುಂಟಲ್ಲ ಯಜಮಾನ್ರೆ, ನೀವೇನಂತ ತೀರ್ಮಾನ ಮಾಡಿ. ಹಾಗೆ ಅಭಿಪ್ರಾಯಗಳು. ನನ್ನ ಪ್ರಸಂಗಕರ್ತನಾಗಿ ಅದು ಕಳೆದ ವರ್ಷ ಉದಾಹರಣೆ ಈ ವರ್ಷ ವಸಂತಗಾನ ಸಿಗಂದೂರು ಮೇಳ ಒಳ್ಳೆ ಓಡಿದೆ. ಪಂಜರ ಬಕ್ಷಿ ಬಿಡಿ ದಾಖಲೆ ಆಗಿದೆ. ನಮ್ಮ ಚದುರಂಗ ಸಹ ಹಾಗೆ ಚೆನ್ನಾಗಿ ಓಡಿದೆ. ಅಂದರೆ ಪೌರಾಣಿಕ ಪ್ರಸಂಗಗಳನ್ನು ಕೆಲವು ಕಡೆ ಕಟ್ಟದಲ್ಲಿ ಸಾಗರ, ಉತ್ತರ ಕನ್ನಡ, ಕೇರಳ ಆ ಕಡೆ ಎಲ್ಲ ಬಯಸುವುದರಿಂದ ಅದು ಸೆಂಚುರಿ ಬಾರಿಸಲಿಲ್ಲ. ಇಲ್ಲದಿರೋ ಅದು ಪವರ್ಫುಲ್ ಪ್ರಸಂಗವೇ. 3 ಪ್ರಸಂಗವನ್ನು ಬರೆದಿದ್ದಾರೆ. ಹಾಗೂ 3 ಹೆವಿ ಆಗ್ತದೆ ಅಂತೇಳಿ ಮುಂದಿನ ವರ್ಷದಿಂದ ಅವರಿಗೆ ಒಂದನ್ನು ಸಿಗಂದೂರು ಮೇಳ ಪ್ರಸಂಗವನ್ನು ಬೇರೆ ಪ್ರಸಂಗಕರ್ತರಿಂದ ಬರೆಯುವ ತೀರ್ಮಾನಕ್ಕೆ ಬಂದಿದ್ದೇನೆ. ಅವರಿಗೆ ಹೆವಿ ಆಗಬಾರ್ದಂತೆ. ಹಾಗೆ ಅವರು ಒಬ್ಬ ಪ್ರಸಂಗಕರ್ತರಾಗಿ, ಒಬ್ಬ ತಾಳಮದ್ದಲೆ ಅರ್ಥಧಾರಿಗಳಾಗಿ, ಒಬ್ಬ ವಿಮರ್ಶಕರಾಗಿ, ಒಬ್ಬ ಭಾಷಣಕಾರರಾಗಿ, 1 2 ಯಾವುದರಲ್ಲಿ ಹೇಳಿದರೂ ಎತ್ತಿದೆ ಕೈ. ಪ್ರಾಯ ಸಣ್ಣದವರಿಗೆ ಮುಂದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ನಿಮಗೆ ನೀವೆಲ್ಲ ನೆನಪಿಟ್ಟುಕೊಳ್ಳಿ. ಇಂದಲ್ಲ ನಾಳೆ ಅವರು ದೊಡ್ಡ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಲ್ಪಡುವುದರಲ್ಲಿ 2 ಮಾತು. ಒಂದೊಮ್ಮೆ ನಮ್ಮ ಮನೆಗೆ ಬಂದರು. ನನ್ನ ಹೆಂಡತಿ ಮಮತಾ ಅವರಿಗೆ ಪರಿಚಯ ಮಾಡಿಕೊಟ್ಟಿರು. ನೋಡು ಪವನ್ರು ಮಮತಾ ಅಂತ ಹೇಳಿದೆ. ಇವರು ನಮ್ಮ ಮೇಳರು ಪ್ರಸಂಗ ಕೊಡ್ತಾರೆ ಅಂತೇಳಿ ಆವಾಗ ಇವರು ಹೇಳಿದರು, ಆಗಲ್ಲ ಡಾಕ್ಟ್ರೇ, ನಾನು ಮಿಸ್ಟರ್ ಡಾಕ್ಟ್ರು, ಆಗಲ್ಲ ಡಾಕ್ಟ್ರೇ, ನಾನು ಪ್ರಸಂಗ ಕೊಡದೇ ಇದ್ದರೂ ನಾನು ನನ್ನ ಯಜಮಾನರ ಒಟ್ಟಿಗೆ ಇರುವವ. ನಮ್ಮ ಮಾತನ್ನು ಹೇಳಿದರು, ಅವರಿಗೆ ನೆನಪಿದ್ದು ಇಲ್ಲ ಗೊತ್ತಿಲ್ಲ. ಹಾಗೆ ಅವರ ಸಂಬಂಧ ಅಷ್ಟು ಚೆನ್ನಾಗಿ ಉಂಟು. ಅವರು ದೊಡ್ಡದಾಗಲಿ, ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ. ಅನಂತ ಪದ್ಮನಾಭ ಚೌಡೇಶ್ವರಿ ಮರುಚಕ್ಕೂ ಅವರೇ ಅನುಗ್ರಹ ಇರಲಿ ಅಂತ ಹೇಳಿ, ಏನೋ ಮಳೆಯಿಂದ ಸ್ವಲ್ಪ ಸಮಸ್ಯೆ ಆಯಿತು, ಇಲ್ಲದಿರೋ ಹೌಸ್ಫುಲ್ ಆಗ್ತಿತ್ತು. ಸ್ವಲ್ಪ ತೀರ್ಮಾನ ತಪ್ಪಿತ್ತು. ಮನೆಯಲ್ಲಿ ಮೇ ತಿಂಗಳು ಇಟ್ಕೊಂಡು ತಪ್ಪಾಗಿದೆ. ನನಗೆ ಮಳೆ ಬಂದ ಮೇಲೆ ಅದು ಅನಿಸೋದು ಎಲ್ಲ ಅನುಭವಗಳೆಲ್ಲ ಗೊತ್ತಾಗೋದು. ಅದು ಇಷ್ಟು ಜನ ಸೇರಿದ್ದೆ ನಮ್ಮ ಪುಣ್ಯ. ಇದ್ದವರು ಶ್ರದ್ಧೆಯಿಂದ ಎಲ್ಲ ಕೂತಿದ್ದಾರೆ ಅಂತ ಹೇಳಿ, ಶರ್ಮರ ಬಗ್ಗೆ ಅಂತ ಹೇಳುವ ಗೊತ್ತಿದೆ ಎಲ್ಲರಿಗೂ. ಶರ್ಮರು ಇದ್ದರೆ ಮತ್ತೆ ಯಾರು ಬೇಡ ಕಾರ್ಯಕ್ರಮ ಎಲ್ಲ ಅವರೇ ಮುಗಿಸ್ತಾರೆ ಅವರು. ದೇವರಿಗೂ ಅವರಿಗೆ ಇನ್ನೂ ಹೆಚ್ಚಿನ ಯೋಗ್ಯತೆ ಕೊಡಲಿ ಅಂತ ಹೇಳಿ ಸೇರಿದ ಹಾಲಾಡಿ, ಪೆರಡೂರು, ಚಿಕ್ಕಂದೂರು ಮೇಳದ ಭಕ್ತ ಪ್ರೇಕ್ಷಕ ಅಭಿಮಾನಿಗಳಿಗೆ, ಎಲ್ಲ ಕಲಾವಿದರಿಗೆ, ಸಿಬ್ಬಂದಿ ವರ್ಗದರಿಗೆ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.